ಮೊಳಕೆ ಕಾಳಿಂದ ಹೆಲ್ದಿಯಾಗಿರೋ ಕಟ್ಲೆಟ್ ಯಾವ ಥರ ಮಾಡಿದ್ವಿ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಮಕ್ಕಳು ರಿವ್ಯೂ ಮಾಡ್ತಾರೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಶಿನಿ ಏನಮ್ಮ ಕಟ್ಲೆಟ್ ಸುಡುತ್ತೆ 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 ಫುಫ್ ಅನ್ಕೊಂತೀನಿ ನೋಡ್ಬೇಡ್ರಿ. ನಿಂಗೆ ಅಮ್ಮ ಸೂಪರ್ ಸೂಪರ್ ಆಯ್ತು ಸುಡ್ತೈತೆ. ರೆಸಿಪಿ ವಿಷಯಕ್ಕೆ ಬರೋದಾದರೆ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ರುಬ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ತರಿಯಾಗಿರಬೇಕು, ಜಾಸ್ತಿ ಪೇಸ್ಟ್ ಆಗಬಾರ್ದು. ಸೊ ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು. ನಮ್ಮ ಮನೇಲಿ ನೋಡಿಕೊಂಡು ಕ್ಯಾರೆಟು, ಸೌತೆಕಾಯಿ, ಕ್ಯಾಬೇಜು, ಹಾಗೆ ಆನಿಯನು, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಆನಂತರ ಇದಕ್ಕೆ ಒಂದೆರಡು ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಾರ್ನ್ಫ್ಲೋರು ಒಂದು 3 ಸ್ಪೂನ್ ಹಾಕಿದ್ದೀವಿ ಅಷ್ಟೇ. ಸ್ವಲ್ಪ ಬೈಂಡಿಂಗ್ ಬರುತ್ತಲ್ವ ಅದಕ್ಕೋಸ್ಕರ. ಲಾಸ್ಟಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡ್ಕೊತಿದ್ದೀವಿ, ಇಲ್ಲ ಲೆಮನ್ನು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಲೆಟ್ ಶೇಪಲ್ಲಿ ಮಾಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಹೆಲ್ದಿಯಾಗಿರೋ ಕಟ್ಲೆಟ್ ರೆಡಿಯಾಗಿರುತ್ತೆ. ಇದು ಆ್ಯಕ್ಚುಲಿ ಮಕ್ಕಳಿರೋರಿಗೆ ತುಂಬ ಯೂಸ್ಫುಲ್ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳು ಮೊಳಕೆ ಕಾಳು ಅದೇ ಥರ ತಿನ್ನಲ್ಲ, ವೆಜಿಟೇಬಲ್ಸೂ ತಿನ್ನಲ್ಲ, ಆರ್ಸಿ ಇಡ್ತಿರ್ತಾರೆ. ಈ ಥರ ಮಾಡಿಕೊಟ್ಬಿಡಿ, ನಮ್ಮಮ್ಮ ಏನೋ ಸ್ಪೆಷಲ್ ಮಾಡಿದ್ದಾರೆ, ತುಂಬ ಟೇಸ್ಟಿ ಮಾಡಿದ್ದಾರೆ ಅಂದ್ಕೊಂಡು ಮಕ್ಕಳು ಆರಾಮ್ಸೆ ತಿನ್ಕೊತವೆ. ನನ್ನ ಮಕ್ಕಳೇನು ಯಾವುದಕ್ಕೂ ಹಠ ಮಾಡಲ್ಲ, ಅದು ಬೇಡ ಇದು ಬೇಡ ಅಂತ. ಅವ್ರಿಗೆ ಒಂದು ಸ್ವಲ್ಪ ಸ್ಪೆಷಲಾಗಿ ಕಂಡುಬಿಟ್ರೆ ಆಯಿತು, ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ. ನಮಗೂ ಅದು ಖುಷಿನೇ ಅಲ್ವಾ. ಓಕೆ ಬಾಯ್. ನನಗೆ ಕೊಡಮ್ಮ, ಕೊಡಮ್ಮ, ಕೊಡಮ್ಮ.